400 ವರ್ಷದ ಹಳೆ ವಾಚ್ ಟವರ್. ಇಲ್ಲಿ ಭಾಳ ಹೆಣ ಬೀಳ್ತಿದ್ದು ಹೇಳ್ತಾರ, ಗೊತ್ತಿಲ್ಲ ನಂಗಷ್ಟು. ಚಿನ್ನು ಕುಮ್ಮೆ ಯಾರಪ್ಪ ನೀವಿಬ್ರು? ಗಣಪತಿ ಪೂಜೆಗಿಂತ ಮೊದಲು ನಾವು ಈಗ ನಮ್ಮ ಹೊಟ್ಟೆ ಪೂಜೆ ಮಾಡ್ಕೊಳಕ್ಕೆ ಬಂದೀವಿ. ಒಂದು ಪ್ಲೇಟ್ ಬಜಿ ತಿಂದು ಮುಂದಿನ ಕೆಲಸ ನೋಡುಮಂತ. ಮೊದಲೇ ಗುಳಿ ಬಂದಿದ್ದು ನೆನಪಿಗೆ. ಬೆಳಗಿನ ಉಪಹಾರ ಮುಗಿಸಿಕೊಂಡು ನಾವೀಗ ಹೊಂಟಿವಿ ಉಪ್ಲಿ ಬುರ್ಜ್ ನೋಡೋಕೆ. ಉಪ್ಲಿ ಬುರ್ಜ್ ಮುಂದೆ ಅದೀವಿ ಈಗ ನಾವು. ದೊಡ್ಡದೈತಿ ಭಾಳ ಕಾಣಿಸ್ತದೆ ನಮಗೆ. ಸೊ ಬೈ ವೆಲ್ಕಮ್ ಟು ದ ಉಪ್ಲಿ ಬುರ್ಜ್. ಇಲ್ಲಿನೂ ಏನು ಟಿಕೆಟ್ ಇಲ್ಲ, ಏನಿಲ್ಲ, ಏನಿಲ್ಲ, ಸೀರಿಯಸ್ಲಿ ಏನೂ ಇಲ್ಲ. ಇಲ್ಲಿ ತುಂಬ ಬರೋದು ಇಲ್ಲ, ಅಲ್ಲಿ ಗೇಟ್ ಐತಿ, ಬರೋದು ಹಬ್ಬದು. 400 ವರ್ಷದ ಹಳೆ ವಾಚ್ ಟವರ್ ಒಂಥರ ದೊಡ್ಡದೈತಿ. ಹಬ್ಬಕ್ಕೆ ಭಾಳ ಹೈರಾಣ ಆಗ್ತದೆ. ನೋಡೋಣ, ಲೆಗ್ ವರ್ಕೌಟ್ನೂ ಹಾಕತ್ತಂಗೆ. ಲೆಗ್ ವರ್ಕೌಟ್ ಚಾರ ಚಾರ ಹಾಕತ್ತೇರೆ. ಹಾಯ್ ಬ್ರೋಸ್. ಏನ್ರ ಬಾಯ್ ಬೈ. ಯೂಟ್ಯೂಬ್ ಕನ್ನಡ ವ್ಲಾಗ್ ಸ್ಟಾರ್. ಸ್ಟಾರ್ಟಿಂಗ್ ಸ್ಟೆಪ್ಸ ಸಣ್ಣ ಅದಾವೆ, ಬರ್ಕೋತ್ ಸ್ವಲ್ಪ ದೊಡ್ಡ ಅದಾವೆ, ಹಂಗೆ ಮುಂದೆ ಹೋಗೋತ್ ಫುಲ್ ದೊಡ್ಡ ಅದಾವೆ. ನೋವು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಓ ಇಲ್ಲೊಂದು ಶಾಸನ ಅದ, ಎರಡವೇನು ಒಂದೇ ಇದ್ದಿರಬೇಕು. ಕಟ್ ಆಗ್ಯದತ್ತು. ಕಟ್ಟಾದ್ರೆ ಇಟ್ಟು ಕರೆಕ್ಟ್ ಹೆಂಗೆ ಕಟ್ ಆಗ್ತೈತಲ್ಲ ಗೊತ್ತಿಲ್ಲ, ಒಟ್ಟು ಅದ. ಸೊ ಇದು ಏನು ಹೇಳ್ತದಂದ್ರೆ ನಂಗೆ ಅರಿಯಬೇಕು ಬರಂಗಿಲ್ಲ. ಇಷ್ಟು ಬಟ್ ಇದು ಏನು ಹೇಳ್ತದಂದ್ರೆ ಇದನ್ನು ಕಟ್ಟಿಸಿದವ್ರು ಯಾರು, ಆಗಿನ ಕಾಲದ ರಾಜ ಯಾರಿದ್ರು, ಇದ್ರ ಬಗ್ಗೆನೇ ಹೇಳ್ತಾವೆ. ಮತ್ತೇನು ಹೇಳ್ಬೇಕದು? आओ चलता है, मैं बस उसका दे रहता है. ಸೊ ಗೈಸ್ ಫೈನಲಿ ಬಂದೆವು ನಾವು. ಇಲ್ಲಿ 2 ತೋಪ ಅದಾವೆ, ಟೋಟಲ್ 2 ತೋಪ. ಒಂದು ಇದು ಶಾರ್ಟ್ ರೇಂಜ್ ಅಷ್ಟು, ಒಂದು ರೇಂಜ್ ಅಷ್ಟು ಗೊತ್ತಿಲ್ಲ, ಒಟ್ಟು ಬರೀ ಶಾರ್ಟ್ ರೇಂಜ್. ಇದು ಸಾಂದ್ ಐತಿ. ಇದು ಮತ್ತು ಅದು 2 ರಿಂಗ್ ಲೈಕ್ ಸ್ಟ್ರಕ್ಚರ್. ಅಂದ್ರೆ ಇಷ್ಟಿಷ್ಟು ಆ ಕೆಬ್ಬಣದ ರೌಂಡನ್ನು ಮಾಡಿ ಅದನ್ನು ಆಮೇಲೆ ಜಾಯಿಂಟ್ ಮಾಡಿ ಇದನ್ನು ತಂದು ಮಾಡಿರ್ತಾರೆ ಇದನ್ನು. ಸೊ ಗೈಸ್ ಇದೇ ನೋಡ್ಲಿಕ್ಕತ್ತಿರಲ್ಲ, ಇದ್ರ ಹೆಸರು ಲಾಂಚಾರಿ ಅಂತೇಳಿ. ಲಾಂಚಾರಿ ಅಂದ್ರೆ ಶಾರ್ಟ್ ರೇಂಜ್ ಅಷ್ಟೇ, ಇಷ್ಟರೊಳಗೆ ಹೊಡೆಯಂಥದ್ದು ಅದು. ಅದ್ರ ಹೆಸರು ಲಾಂಚಾರಿ. ನಾವು ಟೂರಿಸ್ಟ್ ಬಂದ್ರೆ ಅದ್ರ ಸಂಬಂಧ ಈ ಕಡೆ ಬಂದ. ಸುಮಾರು 18 ಟನ್ ಅದದು, ಬಕ್ಕಳ ಐತಲ್ಲ. ಆ್ಯಂಡ್ ಅದೇ ಅಷ್ಟು ಆಯ್ತಂದ್ರೆ ಇದ್ರ ಹೆಸರು ಲಾಮಾಚಾರಿ ಅಂತೇಳಿ. ಲಾಮಾಚಾರಿ ಅಂದ್ರೆ ಲಾಂಗ್ ರೇಂಜ್. ಯಾವ ಭಾಷೆ ಒಳಗೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಅರೇಬಿಕ್ ಒಳಗೂ ಇಲ್ಲ, ಅಲ್ಲೇ ಅರೇಬಿಕ್ ಒಳಗೆ ಲಾಮಾಚಾರಿ ಎಲ್ಲಿ ಬರ್ತದೆ? ರಾಮಾಚಾರಿ ಅಲ್ಲ, ಲಾಮಾಚಾರಿ. ಆ್ಯಂಡ್ ಇದು ಎಲ್ಲ ನಿಮ್ಗೆ ರಿಂಗ್ ಲೈಕ್ ಸ್ಟ್ರಕ್ಚರೇ ಸಿಗ್ತಾವೆ. ಇಷ್ಟು ದೊಡ್ಡ ಯಾವ ಕಬ್ಬಿಣ ಇದು ಮಾಡ್ತಾನಲ್ಲ, ಇದು ನೋಡ್ಬೋದು. ಜಸ್ಟ್ ಅಂದ್ರೆ ಇಷ್ಟಿಷ್ಟು ಕೆಬ್ಬಣದ ಇದು ಮಾಡಿ ಅದನ್ನು ಆಗಿನ ಕಾಲದಾಗ ಹೆಂಗೆ ವೆಲ್ಡಿಂಗ್ ಹೊಡಿತಾರೋ ಗೊತ್ತಿಲ್ಲ, ಬಟ್ ವೆಲ್ಡಿಂಗ್ ಹೊಡೆದು ಇದನ್ನು ಮಾಡ್ತಾರೆ. 22.5 ಕಿಲೋ ಅಷ್ಟು ವಜ್ಜದಿದೆ. 22 ಟನ್ ಅಷ್ಟು.
22 ಟನ್ನಷ್ಟು ವಜ್ಜದ. ಏ ಇವ್ನ ಯಾವನ ಸೆಡೆ ನನ್ನ ಮಗ. ಇದು ಇಲ್ಲಿ ತೆಗ್ಗ ಕಾಣಿಸ್ತೈತಿಲ್ಲ, ಇದು ಫಸ್ಟೇ ಹಿಂಗಿತ್ತು. ಹೊಳಸ್ಯಾರೀಗ ಹೊಳ್ಳಿಸಿ ಹಾಕ್ಯಾರ, ಯಾರು ಹಾಕ್ಯಾರೋ ಏನು. ಇದು ಇಲ್ಲಿಂದ ಹೊಡೆದ ಸೀದಾ ಇಲ್ಲಿ ಗಾಡಿಗೆ ಬಡ್ದು ಬೀಳ್ತದೆ ಈಗ. ಬಟ್ ಒಂದು ಸ್ವಲ್ಪ ಅನ್ನೋ ಟೈಮ್ ಇದು ಗಾಡಿ ಇರಲೇ ಇಲ್ಲ. ಜಸ್ಟ್ ವಾಚ್ ಟವರ್ ಹೆಂಗಿತ್ತಂದ್ರೆ ಈಕ್ವಲ್ ಆಗಿತ್ತು. ಆಮೇಲೆ ಇಲ್ಲಿ ನೋಡ್ಲಿಕ್ಕೆ ಬಂದವ್ರು ಮಿಸ್ ಆಗಿ ಬೀಳೋದಾಗಿರ್ಬೋದು. ಇಲ್ಲಿಕಂದ್ರೆ ಸೂಸೈಡ್ ಸ್ಪಾಟ್ ಗತ್ಲೇನೋ ಇತ್ತಂತಿದ್ದು ಮೊದಲ. ಇಲ್ಲಿ ಭಾಳ ಹೆಣ ಬೀಳ್ತಿದ್ದು ಅಂತ ಹೇಳ್ತಾರೆ, ಗೊತ್ತಿಲ್ಲ ಹಂಗಷ್ಟು. ಹೆಣ ಬೀಳ್ತಿದ್ದು ಅಂತ ಅದ್ರ ಸಂಬಂಧ ಈಗ ಗಾಡಿ ಕಟ್ಸೋರಂತ. ಲವರ್ಸ್ ಎಲ್ಲ ಕಡೆ ತಮ್ಮ ಹೆಸರು ಬಿಡ್ತಾರೆ ಇಲ್ಲಿ. ಸುತ್ತಮುತ್ತ ಈ ಗಾಡಿ ಸುತ್ತಮುತ್ತ ಬರ್ದಾರ ಲವರ್ಸ್ ಹೆಸರು. ಚಿನ್ನು ಕುಮ್ಮೆ ಯಾರಪ್ಪ ನೀವಿಬ್ರು? ಯಾವ ತಾಯಿ ಮಕ್ಕಳಪ್ಪ ನೀವೆಲ್ಲ? ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಲವರ್ ಸ್ಪಾಟ್ನಾಗಿತ್ತು. ಇಲ್ಲಿ ಬರುವಾಗ ಡೈಲಿ ಕುಂತಿರ್ತಾರೆ ಇಲ್ಲಿ ಲವರ್ಸ್. ನಾ ಬರುವಾಗ ಕುಂತಿರ, ಅದಕ್ಕೆ ಕ್ಯಾಮ್ರಾ ಹಿಂಗೆ ಮಾಡ್ಕೊಂಡು ಬಂದೆ ನಾ. ಇದು ಎರಡು ಲವರ್ ಸ್ಪಾಟ್ನೂ ಅದ, ಸೂಸೈಡ್ ಸ್ಪಾಟ್ನೂ ಅದ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದ್ರ ಬಗ್ಗೆ ಈಗ ಏನ್ರಿ ನಾವು ಹೇಳ್ಬೇಕಂದ್ರೆ, ಇದಕ್ಕೆ ಈಗ ಪ್ರೆಸೆಂಟ್ ಉಪ್ಲಿ ಬುರ್ಜ್ ಅಂತಾರೆ. ಬಟ್ ಇದರ ನಿಜವಾದ ಹೆಸರು ಬಂದು ಉಪಾರಿ ಬುರ್ಜ್. ಉಪಾರಿ ಅಂದ್ರೆ ಮ್ಯಾಲಿನ ಬುರ್ಜ್, ಎತ್ತರವಾಗಿರುವಂಥದ್ದು, ಎತ್ತರವಾದ ಪ್ರದೇಶ ಅಂತ ಇರ್ಬೋದು. ಎತ್ತರವಾದ ಪ್ರದೇಶ ಉಪ್ಲಿ ಬುರ್ಜ್, ಉಪಾರಿ ಬುರ್ಜ್ ಅಂದ್ರೆ. ಅವ್ರೇನು ಮಾಡ್ಕೊತಾರೆ ನನಗಂತೂ ಗೊತ್ತಾಗಲ್ಲ ಈಗ. ಅವ್ರು ಆ್ಯಕ್ಚುಲಿ ಕರ್ನಾಟಕದವ್ರೇ ಅಲ್ಲ. ನಾ ಆಗಸ್ಟ್ ಆಯ್ತು ಅವ್ರಿಗೆ ಮಾತಾಡ್ಸೋಕೆ ಟ್ರೈ ಮಾಡ್ಲಕತ್ತೀನಿ. ಏನೇನೋ ಅನ್ನತ್ತವ, ಹಿಂದಿನೂ ಅಲ್ಲ, ನಂಗೆ ಹಿಂದಿ ಬರ್ತಾವೆ. ಹಿಂದಿ ಒಳಗೆ ಮಾತಾಡ್ತಾರೆ, ಬಟ್ ಬೇರೆದೇನೋ ಅದ ಅವ್ರದ್ದು ಗೊತ್ತಿಲ್ಲ. ಡಿಸೈನ್ ಅದು ಮಸ್ತ್ ಅವಲ್ಲ ಇಟ್ಕೋಪನ್. ಹೌದು, ಇದು ಹೇಳಬೇಕಿತ್ತಲ್ಲ, ನೆನಪಾರ್ದು, ಸಾರಿ. ಇದನ್ನು ಹೈದರ್ ಖಾನ್ ಅನ್ನೋ ಒಬ್ಬ ಸೇನಾಧಿಪತಿ ಕಟ್ಸ್ಯಾನ. ಅದ್ರ ಸಂಬಂಧ ಇದಕ್ಕೆ ಹೈದರ್ ಬುರ್ಜ್ ಅಂತೇಳಿ ಕರೀತಾರೆ. ನಾರ್ಮಲಾಗಿ ಯಾರೂ ಕರೆಯಂಗಿಲ್ಲ ಅನ್ನೋದೇ ಉಪ್ಲಿ ಬುರ್ಜ್ ಅಂತಾರೆ. ಉಪಾರಿ ಬುರ್ಜ್ನೂ ಯಾರು ಅನ್ನಂಗಿಲ್ಲ, ಹೈದರ್ ಬುರ್ಜ್ನೂ ಯಾರು ಅನ್ನಂಗಿಲ್ಲ. ಹಿಸ್ಟ್ರಿ ಬುಕ್ ನೋಡಿದ್ರೆ ಅಷ್ಟೇ ಸಿಗ್ತಾವೆ ನಿಮಗೆ. चीटिंग करता है तू, चीटिंग करता है तू. ಇಲ್ಲೆಲ್ಲೋ ಕೋಟೆ ಇರ್ಬೇಕಲ್ಲ, ಕೋಟೆ ಇದ್ದೇ ಇರ್ತದೆ ಪಕ್ಕ ಈ ಸೈಡ್. ಯಾಕಂದ್ರೆ ಇವೆಲ್ಲ ನಮ್ಮ ಲೋಂಚಾರಿ ಲಾಮಾಚಾರಿ ಎಲ್ಲ ಹಿಂಗೆ ಹೊಂಟ್ರಂದ್ರೆ ಕೋಟೆ ಏನಿಲ್ಲ. ಕೋಟೆ ದಾಟ ಆ ಕಡೆ ಢಮ್ ಅನಿಸ್ಬಿಡೋದು. ಕಾಣ್ತದ ಈ ಸದ ಕಾಣ್ತದ. ಸೊ ಅಲ್ಲಿ ಕಾಣ್ತಿರ್ಬೋದಲ್ಲ ನಿಮ್ಗೆ ಈ ಸದ್, ಅದು ಕೋಟೆ. ಅದನ್ನು ದಾಟಿಸಿ ಮತ್ತೊಮ್ಮ ಉಪೇಂದ್ರ ಅವರಂಗ ಈಗ ಅಲ್ಲಿ ಗೋಲ್ ಗುಂಬಜ್ ಕಾಣ್ತದ. ಹಿಂಗೆ ಬಂದ್ರೆ ಅಲ್ಲಿ ನಿಮಗೆ ಜೋಡ್ ಗುಮ್ಮಟ್ ಕಾಣ್ತದ. ಅದೇ ಜೋಡ್ ಗುಮ್ಮಟ. ಈ ಸ್ವಲ್ಪ ಈ ಕಡೆ ಬಂದ್ರೆ ಅಲ್ಲಿ ನಿಮ್ಗೆ ಇಬ್ರಾಹಿಂ ರೋಜಾ ಕಾಣ್ತದ. ಪೂರ್ತಿ ಇಲ್ಲಿ ಸರೌಂಡಿಂಗ್ 10-12 ಕಿಲೋಮೀಟ್ರ್ ಆರಾಮ್ಸೆ ಕಾಣ್ತದ. ಎನ್ಮಿಗಳು ಬಂದ್ರೆ ಹೊಡ್ಲ್ಯಾಕ ಬೆಂಕಿ. ಅಷ್ಟೇನು ಇತಿಹಾಸದ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ, ಯಾಕಂದ್ರೆ ನಾವು ಸೈನ್ಸ್ ಮಾಡೀವಿ. ಆದರೂ ಗೊತ್ತಿದ್ದಷ್ಟು ಹೇಳಿ ಹೋಗು. ಇಲ್ಲೇ ಬಾಯಿ ಅಂತ ಹೋಗ್ತಿದ್ದೆ, ಬಟ್ ತಳಗಿಳಿಯೋದು ಒಂದು ಸಾಹಸ. ಇಲ್ಲೇ ಅದು ಮಜಾ. ಬಿದ್ದರೆ ಮಾತ್ರ ಏನು ಸಿಗಂಗೇ ಇಲ್ಲ. ಬೈ ಸೀರಿಯಸ್ಲಿ ಫ್ರೀದಾಗ ಲೆಗ್ ವರ್ಕೌಟ್ ಅಂತೂ ಆಗ್ತದೆ ಆರಾಮ್ಸೆ. ಇಲ್ಲೇ ಏನರ ಮನೆ ಇತ್ತಂದು ದಿನ 2 ಸಲ ಹೆಬ್ಬಾದು ಇಳಿಯೋದು ಮಾಡಿದ್ರೆ ಮುಗ್ದ ಹೋಯ್ತು ಲೆಗ್ ವರ್ಕೌಟ್. ಲೆಗ್ ಡೇಕ್ ಜಿಮ್ಮಿಗೆ ಹೋಗೋದೇ ಬೇಡ. ಇದು ಅಂತೂ ನೀವು ಎಲ್ಲ ಕಡೆ ನೋಡ್ತಾರೆ. ಇನ್ನು ಈಗ ಚಲೋ ಜಸ್ಟ್ ಹೋಗ್ಯಾರ. ಅಲ್ಲಂತರೂ ಮೂತ್ರ ವಿಸರ್ಜನೆ ಮಾಡ್ಯಾರ. ಆ ಕೋಟೆ ಕಡೆಗೆ ಆ ಕೋಟೆ ಒಂದು ಸ್ವಲ್ಪ ಸನಿಹದಿಂದ ತೋರಿಸ್ತೇನೆ ನಿಮಗೆ. ಕೋಟೆ ನೋಡಿ ನೀನೇ ಅಲ್ಲ.
ಆಯಿತು. ಸೊ ಅಲ್ಲಿ ಮ್ಯಾಲೆ ಹಬ್ಬಕ್ಕೆ ಬಿಡ್ತಾರ? ಅಲ್ಲಿ ಮ್ಯಾಲೆ ಅಲ್ಲಿ ಕೋಟೆ ಅದಲ್ಲ, ಅಲ್ಲಿ ಮ್ಯಾಲೆ ಹಬ್ಬಕ್ಕೆ ಬಿಡ್ತಾರ? ಬಿಡ್ತಾರಲ್ಲ? ಬಿಡ್ತಾರಂತ. ಹೋಗುಮು ಬೈ. ಬಂದೆವು. ನನಗೆ ಯಾಕೋ ಇದು ಮಲ್ಲಿಕಿ ಮೈದಾನ ಅನ್ಸಾತ. ಇಲ್ಲಿ ಅದಕ್ಕಿಂತ ದೊಡ್ಡ ತೋಪ್ ಅದಾವು. ಅದೇ ಅನ್ಸಾತ ನೀವು. ಹಾಂ ಬೈ, ಇದು ಮಲ್ಲಿಕಿ ಮೈದಾನ. ಕೋಟೆ ನೋಡೋದು, ಆಗಿನ ಕಾಲದ ಕೋಟೆಗಳು. ತಳಗೆ ನೋಡಕ್ಕೆ ಹೋಗ್ಬಾರ್ದು, ತಳಗೆ ತಿಪ್ಪೆ ಅದಾದು. ನಾನು ಅಷ್ಟೇ ಕೋಟೆ. ಇಷ್ಟು ಸಣ್ಣ ಇರ್ತದೆ ಆ ಕೋಟೆ. ನಾನು ಮಲ್ಲಿಕಿ ಮೈದಾನದ ಒಂದು ಬೇರೆನೇ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ನಂಗೆ ಗೊತ್ತಿಲ್ಲ ಇದೇನಲ್ಲ ಅಂತೇಳಿ, ಬಟ್ ನಾನು ಅನ್ಕೊಳಕತ್ತೀನಿ. ಯಾಕಂದ್ರೆ ಗೂಗಲ್ ಮ್ಯಾಪ್ ನೋಡಿದೆ, ಹಿಂಗೆ ತೋರ್ಸೋದು ನಂಗೆ. ನೋಡೋಣ. ಇದ್ರ ಹೆಸರೇನು ರೀ? ಹಾಂ, ಅನ್ಕೊಂಡೆ ಮಲ್ಲಿಕಿ ಮೈದಾನ ಇದು. ಇದಕ್ಕಂತೇಳಿ ನಾ ಬೇರೆ ವೀಡಿಯೋನೇ ಮಾಡ್ತೀನಿ. ಇದ್ರಾಗ ಜಸ್ಟ್ ಮ್ಯಾಲಿಂದ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಕಾಣಿಸ್ತದ, ಅದು ನೋಡಕ್ಕೆ ಬಂದವು ನಾವು. ಓಹೋ, ಕಾಂತ ಡರರರರಾರೋ. ಸೊ ಬೈ, ಇದು ಜಸ್ಟ್ ಜಾಸ್ತಿ ಏನಿಲ್ಲ, ಬರೀ ಆ ಕೋಟೆ ಸಣ್ಣದಿಂದ ನೋಡಕ್ಕೆ ಹೊಂಟೇನೆ ಅಟ್ಟೆ. ಈಗ ತೋರಿಸ್ತೀನಿ ಅಂದೇನತ್ತೆ. ಇಲ್ಲಿ ಕಾಣ ಆ ಕಡೆ ಇಲ್ಲೇ ಐತ್ಲ ಕೋಟೆ, ಕಾಣ್ತಲ್ಲ? ಹಾಂ, ಅಲ್ಲಿ ಕಾಣಿಸೋದು ಉಪ್ಲಿ ಬುರ್ಜ್. ನನಗೆ ವಿಡಿಯೋ ಮಾಡತ್ತನ ಗೊತ್ತಿರಲಿಲ್ಲ, ಅದಕ್ಕೆ ಉಪ್ಲಿ ಬುರ್ಜ್ ಅಂತಾರತ್ತ. ನಾವು ಉಪ್ಲಿ ಬುರ್ಜ್ ಅಂದ್ಕೊಂಡಿದ್ದೆ. ಚಾರ ಚರಾಕತರ ಮರಣ ಮಸ್ತ್ ಅದ ಇದು. ತೆಗೀರಲ್ಲ, ನಿಮಗೆ ಗೊತ್ತಾಗಲ್ಲ. ಅಂಡ್ ಅಲ್ಲಿ ಇರೋದು ಅದರ ಸನೇ ಅಟ್ಟೆ ಹೋಗೋದು. ಈ ಸೈಡ್ ಹೋದ್ರೆ ನಿಮ್ಮ ಮಲ್ಲಿಕ್ ಮೈದಾನ ತೋಪ್, ಆ ಸೈಡ್ ಹೋದ್ರೆ ಮಲ್ಲಿಕ್ ಮೈದಾನ ತೋಪ್ ಅದಲ್ಲಿ. ಬಟ್ ನಾವು ಬಂದು ಕೋಟೆ ಅಟ್ಟೆ ನೋಡೋಕೆ, ಕೋಟೆ ನೋಡಿ ಹೋಗೋಣ. ಸೊ ಅಲ್ಲಿ ನೀರು ಬಿಟ್ಟು ಅದ್ರೊಳಗೆ ಕ್ರೂರ ಜಲಚರ ಪ್ರಾಣಿಗಳನ್ನ ಬಿಡ್ತೀವಿ. ನೋಡಿರ್ತಾರಲ್ಲ ನೀವು ಪಿಕ್ಚರ್ ಒಳಗೆ, ಅದು ನೋಡಿರ್ತೀರಿ. ಕೋಟೆ ಇರ್ತದೆ, ಕೋಟೆ ಈಚೆಗೆ ನೀರು ತುಂಬಿರ್ತಾರೆ, ಅದ್ರೊಳಗೆ ಕ್ರೂರ ಜಲಚರ ಪ್ರಾಣಿಗಳು ಇರ್ತಾವೆ. ಬಾಹುಬಲಿ ಪಿಕ್ಚರ್ ಒಳಗೆ ಅವ ಡೈ ಹೊಡಿತಾನಲ್ಲ, ಅಷ್ಟು ಈಜಿ ಇರಂಗಿಲ್ಲ ರಿಯಲ್ ಆಗಿ. ಯಾಕಂದ್ರೆ ಮೊಸಳೆ ಅದು ಇಟ್ಟಿರ್ತಾರೆ, ಈಶಾಡ್ಲಿಕ್ಕೆ ಬರಂಗಿಲ್ಲ, ಏನು ಬರೀ ನೀರು ಹಾಕ್ಬೇಕು. ಸೊ ಸೀರಿಯಸ್ಲಿ ನೋಡಿದ್ರೆ ಹೋಗಂಗೆ ಅನ್ಸಾತದ ಈಗ ಅಲ್ಲಿ. ಬಟ್ ಬೇಡ, ನೆಕ್ಸ್ಟ್ ವಿಡಿಯೋ ಬೇಕಲ್ಲ ಅಷ್ಟೇ. ಏನಿಲ್ಲ ಬೈ, ಬಿಜಾಪುರದಾಗಿನ ಸ್ಮಾರಕವು ಆಲ್ಮೋಸ್ಟ್ ಒಟ್ಟು ಲವರ್ ಸ್ಪಾಟ್ ಅದಾವೆ. ಎಲ್ಲರೂ ಬರ್ತಾರೆ ಇಲ್ಲಿ, ಬರೀ ಲವರ್ಸ್ ಬರ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಾಗ ಇದು ಮಲ್ಲಿಕ್ ಮೈದಾನ ತೋಪ್ ನೋಡೋಮಂತ. ಈ ವಿಡಿಯೋದಾಗ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಿ ಕಂಡು ಡಿಸ್ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಪಕ್ಕ ಏನಾರ ಹೊಸದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ತನ ಹೋಗ್ಬರ್ರಿ. ಇರೋ ಚೀನಾ ಇರೋ, ಮಾತಾಡೋದು ಬೇಡ, ಅಲ್ಲಿಗೆ ಬಂದ್ಬಿಡ್ಲ ಅಷ್ಟೇ.